ನಮಸ್ಕಾರ. ಬನ್ನಿ ಮಹಾಭಾರತದ ಆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಗೋಣ. ಲಕ್ಷಾಂತರ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿ ಎದುರುಬದುರು ನಿಂತಿದ್ದಾರೆ. ಸರಿಯಾಗಿ ಇಂಥ ಒಂದು ನಿರ್ಣಾಯಕ ಸಮಯದಲ್ಲಿ ಇತಿಹಾಸದ ಒಂದು ಅದ್ಭುತವಾದ ಆಳವಾದ ಸಂಭಾಷಣೆ ನಡೆಯುತ್ತೆ. ಇದು ಬರೀ ಯುದ್ಧದ ಕಥೆ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಕರ್ತವ್ಯ, ಧರ್ಮ ಮತ್ತೆ ಜೀವನದ ಉದ್ದೇಶದ ಬಗ್ಗೆ ಒಂದು ಆಳವಾದ ನೋಟ. ಹೌದಲ್ಲ, ನಮ್ಮೆಲ್ಲರ ಲೈಫ್ನಲ್ಲೂ ಇಂಥ ಪ್ರಶ್ನೆಗಳು ಬಂದೇ ಬರುತ್ತೆ. ದೊಡ್ಡ ದೊಡ್ಡ ನಿರ್ಧಾರ ತಗೋಬೇಕಾದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ಈ ಕಥೆ ಇವತ್ತಿನ ನಮ್ಮ ಗೊಂದಲಗಳಿಗೆ ಉತ್ತರ ಕೊಡಬಹುದಾ? ಬನ್ನಿ ನೋಡೋಣ. ಸರಿ, ಮೊದಲು ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಅದು ಬರೀ ಒಂದು ಯುದ್ಧ ಭೂಮಿ ಆಗಿರ್ಲಿಲ್ಲ, ಬದಲಿಗೆ ಸಂಬಂಧಗಳೇ ಸಂಘರ್ಷಕ್ಕೆ ಇಳಿದಿದ್ದ ಒಂದು ಜಾಗ. ಅಲ್ಲಿ ಅರ್ಜುನನ ಮುಂದಿದ್ದ ಆ ದೊಡ್ಡ ಡೈಲಮಾ ಅದೇನು ಅಂತ ನೋಡೋಣ. ಒಂದ್ ಕಡೆ ನೋಡಿ, ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ಪಾಂಡವರು, ಇನ್ನೊಂದ್ ಕಡೆ ಅವರೇ ಆದ ಕಸಿನ್ಸ್ ಅಂದ್ರೆ ಕೌರವರು. ಪಾಂಡವರ ಕಡೆಯ ಹೀರೋ ಅರ್ಜುನ ತನ್ನ ರಥದ ಮೇಲೆ ನಿಂತು ಎದುರುಗಡೆ ನೋಡ್ತಾನೆ. ಅವನ ಕಣ್ಣಿಗೆ ಬಿದ್ದಿದ್ ಯಾರು ಗೊತ್ತಾ? ಶತ್ರುಗಳಲ್ಲ, ಬದಲಿಗೆ ತನ್ನ ಅಜ್ಜ, ತನಗೆ ವಿದ್ಯೆ ಕಲಿಸಿದ ಗುರುಗಳು, ತನ್ನ ಸ್ವಂತ ಜನ. ಅಯ್ಯೋ, ತನ್ನವರನ್ನೇ ತಾನು ಕೊಲ್ಲಬೇಕಾ? ಈ ಒಂದೇ ಒಂದು ಯೋಚನೆ ಅರ್ಜುನನನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಡುತ್ತೆ. ಅವನಲ್ಲಿದ್ದ ಶೌರ್ಯ, ಧೈರ್ಯ ಎಲ್ಲವೂ ನೀರಾಗೋಗುತ್ತೆ. ಅವನು ಆಳವಾದ ದುಃಖ, ಕನ್ಫ್ಯೂಷನ್ ನಲ್ಲಿ ಮುಳುಗ್ ಹೋಗ್ತಾನೆ. ಅದಕ್ಕೆ ನೋಡಿ, ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೆಯೋದು. ಇಲ್ಲಿ ಯೋಗ ಅಂದ್ರೆ ವ್ಯಾಯಾಮ ಅಲ್ಲ, ಬದಲಿಗೆ ಒಂದು ಸ್ಥಿತಿ. ಅಂದ್ರೆ ಅರ್ಜುನ ದುಃಖದ ಒಂದು ಪೀಕ್ ಸ್ಟೇಜ್ಗೆ ತಲುಪಿದ್ದ. ಅರ್ಜುನನ ಒಳಗಿನ ಹೋರಾಟವನ್ನು ನೋಡಿ. ಒಂದು ಕಡೆ ಕ್ಷತ್ರಿಯನಾಗಿ ಅವನ ಡ್ಯೂಟಿ ಫೈಟ್ ಮಾಡೋದು, ಆದ್ರೆ ಇನ್ನೊಂದು ಕಡೆ ತನ್ನವರನ್ನೇ ಕೊಲ್ಲೋದು ಮಹಾಪಾಪ ಅನ್ನೋ ಭಾವನೆ. ಈ ಕರ್ತವ್ಯ ಮತ್ತು ಪಾಪದ ಮಧ್ಯೆ ಸಿಕ್ಕಿ ಅವನು ಅಕ್ಷರಶಃ ನುಚ್ಚುನೂರಾಗಿ ಹೋಗ್ತಾನೆ. ಅವನ ಆ ಸ್ಥಿತಿಯನ್ನ ಈ ಮಾತುಗಳು ಕ್ಲಿಯರ್ ಆಗಿ ಹೇಳುತ್ತೆ. ಅವನ ಕೈಯಿದ್ದ ಆ ದೊಡ್ಡ ಬಿಲ್ಲು ಗಾಂಡೀವ ಅದಾಗಿ ಕೆಳಗೆ ಜಾರಿ ಬೀಳುತ್ತೆ. ತನ್ನ ಸಾರಥಿ ಕೃಷ್ಣನ ಮುಂದೆ ಕುಸಿದು ಕೂತು ಬಿಡ್ತಾನೆ. ಕೃಷ್ಣ, ನನಗೆ ಈ ರಾಜ್ಯನೂ ಬೇಡ, ಈ ಗೆಲುವು ಬೇಡವೇ ಬೇಡ, ನಾನು ಫೈಟ್ ಮಾಡಲ್ಲ ಅಂತ ಖಂಡಿತವಾಗಿ ಹೇಳಿಬಿಡ್ತಾನೆ. ಅರ್ಜುನ ಹೀಗೆ ಸಂಪೂರ್ಣವಾಗಿ ಕುಸಿದು ಹೋದಾಗ ಆಗ ಅವನ ಸಾರಥಿ ಶ್ರೀಕೃಷ್ಣ ತನ್ನ ನಿಜ ರೂಪವನ್ನ ತೋರಿಸ್ತಾನೆ. ಅವನು ಬರೀ ರಥ ಓಡಿಸೋ ಸಾರಥಿಯಲ್ಲ, ಇಡೀ ಜಗತ್ತಿಗೆ ಗುರುವಾಗ್ತಾನೆ. ಇಲ್ಲಿಂದಲೇ ಭಗವದ್ಗೀತೆಯ ಆ ದಿವ್ಯ ಬೋಧನೆ ಶುರುವಾಗೋದು. ಕೃಷ್ಣ ಹೇಳೋ ಮೊದಲ ಪಾಠವೇ ಧರ್ಮದ ಬಗ್ಗೆ. ನೋಡಿ, ಧರ್ಮ ಅಂದ್ರೆ ಇಲ್ಲಿ ಯಾವುದೋ ಒಂದು ರಿಲಿಜನ್ಗೆ ಸಂಬಂಧಪಟ್ಟಿದ್ದಲ್ಲ. ಧರ್ಮ ಅಂದ್ರೆ ಒಬ್ಬ ವ್ಯಕ್ತಿಯ ಸರಿಯಾದ ಕರ್ತವ್ಯ, ಅವನ ಜವಾಬ್ದಾರಿ, ಜೀವನದಲ್ಲಿ ನಡೆಯಬೇಕಾದ ಸರಿಯಾದ ದಾರಿ. ಕ್ಷತ್ರಿಯನಾದ ಅರ್ಜುನನ ಧರ್ಮ ಏನು? ನ್ಯಾಯವನ್ನ ಸ್ಥಾಪಿಸೋಕೆ ಹೋರಾಡೋದು. ಆದ್ರೆ ಕೌರವರ ಕಡೆ ನೋಡಿ, ಅವರು ಅಧಿಕಾರದ ಆಸೆಗೋಸ್ಕರ ಅಧರ್ಮದ ದಾರಿಯಲ್ಲಿ ನಿಂತಿದ್ರು. ಹಾಗಾದ್ರೆ ಕೃಷ್ಣ ಹೇಳಿದ ಆ 3 ಮುಖ್ಯ ಪಾಯಿಂಟ್ಸ್ ಏನು ಅಂತ ನೋಡೋಣ. ನಂಬರ್ 1, ಆತ್ಮಕ್ಕೆ ಸಾವಿಲ್ಲ, ಅದು ಅಮರ, ಅದನ್ನ ಯಾರಿಂದಲೂ ಕೊಲ್ಲೋಕಾಗಲ್ಲ. ಈ ದೇಹ ನಾಶ ಆಗ್ಬೋದು, ಆದ್ರೆ ಆತ್ಮ ಯಾವತ್ತಿಗೂ ಇರುತ್ತೆ. ನಂಬರ್ 2, ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನ್ನ ಕೆಲಸವನ್ನ, ನಿನ್ನ ಕರ್ತವ್ಯವನ್ನ ನೀನು ಸರಿಯಾಗಿ ಮಾಡುವಷ್ಟೇ. ಗೆಲ್ತೀನೋ ಸೋಲ್ತೀನೋ ಅನ್ನೋ ಯೋಚನೆ ಬಿಟ್ಬಿಡು. ಅಂಡ್ ನಂಬರ್ 3, ನಿನ್ನ ಧರ್ಮವನ್ನ ಪಾಲಿಸೋದಕ್ಕಿಂತ ದೊಡ್ಡ ದಾರಿ ಬೇರೆ ಇಲ್ಲ. ಈ ಮಾತುಗಳನ್ನ ಕೇಳಿದಾಗ ಅರ್ಜುನನ ಕನ್ಫ್ಯೂಷನ್ ನಿಧಾನವಾಗಿ ಕಮ್ಮಿ ಆಗೋಕೆ ಶುರುವಾಗುತ್ತೆ.